ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸಾಹೇಬ್ರೆ, ಸಮಸ್ಯೆ ಎಲ್ಲ ಪರಿಹಾರ ಆಯ್ತು ತಾನೆ? ಸಾಹೇಬ್ರೆ, ನಮ್ಮಿಂದ ನಿಮ್ಗೆ ಏನಾದ್ರು ತೊಂದರೆ ಆಗಿದ್ರೆ ಬೇಜಾರು ಮಾಡ್ಕೋಬೇಡಿ. ಇಲ್ಲ ರಾಮಯ್ಯ ಅವರೇ, ನನ್ನಿಂದ ನಿಮಗೆ ತೊಂದರೆ ಆಗಿದೆ, ನನ್ನ ಕ್ಷಮಿಸ್ಬಿಡಿ. ಇದ್ರಲ್ಲಿ ತೊಂದರೆ ಏನ್ ಬಂತು ಮಾವ? ಎಷ್ಟೇ ಆಗ್ಲಿ ನಾವೆಲ್ಲ ಒಂದೇ ಫ್ಯಾಮಿಲಿ ಅವರಲ್ವಾ? ಸರಿಯಾಗಿ ಹೇಳಿದ್ರಲ್ಲ ಅಣ್ಣ, ನಾವೆಲ್ಲ ಒಂದೇ ಫ್ಯಾಮಿಲಿ ಅವರಲ್ವಾ? ತೀರ್ಥ, ಭೇಷ್ ಕೊಡೋದು ಮಗನೇ, ಭೇಷ್. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನಾನು ನಿನ್ನೇನು ಅನ್ಕೊಂಡ್ಬಿಟ್ಟಿದ್ದೆ ಗೊತ್ತಾ? ಎಲ್ಲ ರಾಜಕಾರಣಿಗಳ ಥರ ನೀನು ದುಡ್ಡಿಗೆ ದುರಾಸೆ ಬಿದ್ದುಬಿಟ್ಟಿದ್ದೀನೋ ಅಂತ. ಹಬ್ಬ, ಕೊನೆಗೂ ನಾವು ನಂಬಿದ ದೇವರು ನಮ್ಮನ್ನು ಕೈ ಬಿಡಲಿಲ್ಲ. ನನಗೆ ಅಷ್ಟೇ ಸಾಕು, ಅಷ್ಟೇ ಸಾಕು ರೀ. ಬೆಟ್ಟದ ಹಾಗೆ ಬಂದ ಕಷ್ಟ ನೀರಿನ ಗುಳ್ಳೆ ಹಾಗೆ ಹೊಡೆದೋಯ್ತು. ಇದೆಲ್ಲ ಆ ಪೂಜೆ ಪ್ರಭಾವನೆ. ಇದಕ್ಕೆಲ್ಲ ಕಾರಣ ಯಾರು ಹೇಳು? ನನ್ನ ಹಿರಿ ಸೊಸೆ. ಈ ಪೂಜೆ ನವಗ್ರಹ ಶಾಂತಿ ಹೋಮ ಮಾಡಲೇಬೇಕು ಅಂತ ಮಾಡ್ತಿದ್ದೆ ಅವಳು. ಈ ಕ್ರೆಡಿಟ್ ಎಲ್ಲ ಸಾಧನೆಗೆ ಹೋಗ್ಬೇಕು ಕಡೆ. ಏನಂತೀಯ? ನನ್ನ ಕರ್ಮ. ನಾನೇನು ಈ ಮನೆ ಒಡಿತಾ ಇದ್ದೀನ ಅಥವಾ ಈ ಮನೇನ ಒಂದು ಮಾಡ್ತಾ ಇದ್ದೀನ? ನಾನು ಮಾಡೋ ಕೆಲಸ ಎಲ್ಲ ನನಗೆ ರಿವರ್ಸ್ ಹೊಡಿತಾ ಇದೆಯಲ್ಲ, ಎಲ್ಲ ನನ್ನ ಕರ್ಮ. ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್, ತುಂಬ ಒಳ್ಳೆ ಕೆಲಸನೇ ಮಾಡಿದ್ರಿ. ಒಂದು ದೊಡ್ಡ ಭಾರ ಎಳೆದಿರ್ತಾರೆ ಅನ್ನಿಸ್ತಾ ಇಲ್ವಾ? ಯಾವುದೋ ದೊಡ್ಡ ಗಂಡಾಂತರದಿಂದ ಪಾರಾದ್ವಿ ಅಂತ ಅನ್ನಿಸ್ತಾ ಇಲ್ವಾ? ಹೌದು ಸಾಹೇಬ್ರೆ. ಮತ್ತೆ ಅದರಿಂದ ಪಾರಾದ್ಮೇಲೆ ಮುಕ್ತಲ್ಲಿ ಇರ್ಬೇಕಾಗಿರೋ ಆ ಖುಷಿ, ಸೆಲೆಬ್ರೇಷನ್ ಏನೂ ಕಾಣಿಸ್ತಾ ಇಲ್ಲ. ಯಾಕೆ ಅಂತನೂ ಹೇಳ್ದೆ ಅಲ್ವಾ? ಸುಮ್ಮನೆ ಅವರೇ, ನಾನು ನಿಮ್ಗೆ ಅಶ್ಯೂರೆನ್ಸ್ ಕೊಟ್ಟಿದ್ದೀನಲ್ವಾ? ಆ ರೀತಿ ಬರೋ ದುಡ್ಡನ್ನ ಅದನ್ನ ಬಡವ್ರಿಗೆ, ಕೈಲಾಗದಿರೋರು ಕೊಟ್ಟು ಸಹಾಯ ಮಾಡ್ತೀನಿ ಅಂತ. ಆ ನಂಬಿಕೆ ಇರೋದಕ್ಕೆ ಅಲ್ವಾ ಸಾಹೇಬ್ರೆ ನಾನು ಇಷ್ಟು ದೊಡ್ಡ ತಪ್ಪು ಮಾಡಿದ್ದು? ಹೌದು, ತಪ್ಪು ಮಾಡಿದ್ರಿ, ಆದ್ರೆ ಸರಿಯಾಗಿರೋ ತಪ್ಪನ್ನೇ ಮಾಡಿದ್ರಿ. ಅಲ್ಲ ಸುಮ್ಮನವ್ರೆ, ನನಗೀಗ್ಲೂ ಆಶ್ಚರ್ಯ ಆಗೋದೇನು ಗೊತ್ತಾ? ಆ ಸೂಟ್ ಕೇಸ್ನ ನಿಮ್ಮನೇಲಿ ಇಡ್ತೀನಿ ಅಂತ ತಗೊಂಡು ಹೋದ್ರಿ. ಆಮೇಲೆ ನಿಮ್ಮನೇಲಿ ಇಡೋದು ಬೇಡ, ಕಾಲೋನಿಯಲ್ಲಿರೋ ಬೇರೆಯವ್ರ ಮನೇಲಿ ಇಡ್ತೀನಿ ಅಂತ ಯೋಚನೆ ಮಾಡಿದ್ರಲ್ಲ, ಅದು ಸಾತ್ನಕ್ಕ ಸೂಟ್ ಕೇಸ್ ಕೊಟ್ಟು ಇದನ್ನ ನಿಮ್ಮನೇಲೇ ಇಟ್ಕೋಬೇಕು, ಬೇರೆ ಯಾರಿಗೂ ವಿಷಯ ಗೊತ್ತಾಗಬಾರ್ದು ಅಂತ ಒತ್ತಿ ಒತ್ತಿ ಹೇಳಿದ್ರು. ನಾನು ಸೂಟ್ ಕೇಸ್ನ ನಮ್ಮನೇಲೆ ಇಡಬೇಕು ಅಂತಾನೆ ಯೋಚನೆ ಮಾಡಿದ್ದೆ. ಸುಮ್ಮನೆ ಒಂದ್ ನಿಮಿಷ ಏನಂದ್ರಿ ಮತ್ತೆ ಹೇಳಿ. ಅದಕ್ಕೆ ಅದೇ ಸಾಹೇಬ್ರೆ, ಸೂಟ್ ಕೇಸ್ನ ನಿಮ್ಮನೇಲೆ ಇಟ್ಕೋ, ಅಪ್ಪಿ ತಪ್ಪಿನೂ ಕಾಲೋನಿ ಯಾರ ಮೇಲಾದ್ರೂ ಇಟ್ಬಿಟ್ಯಾ, ಅದ್ರಲ್ಲಿ ತುಂಬಾ ಮುಖ್ಯವಾದ ದಾಖಲೆಗಳಿದೆ ಅಂತ ಹೇಳಿದ್ರು. ಸುಮ್ಮನವ್ರೆ, ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಅದಕ್ಕೆ ಕಾಲೋನಿಯಲ್ಲಿರೋ ಬೇರೆಯವ್ರ ಮೇಲೆ ಇಡಬೇಕು ಅಂತ ಹೇಳಿದಾರೆ ಅನ್ಸುತ್ತೆ. ನೀವು ಅದನ್ನ ಕನ್ಫ್ಯೂಸ್ ಮಾಡ್ಕೋತಾ ಇದ್ದೀರಾ. ಇಲ್ಲ ಸಾಹೇಬ್ರೆ, ನಮ್ಮನೇಲೆ ಇಟ್ಕೋ ಅಂತಾನೆ ಹೇಳಿದ್ರು. ಅಪ್ಪಿ ತಪ್ಪಿನೂ ಅಕ್ಕಪಕ್ಕದ ಮನೆಯವ್ರಿಗೆ ಯಾರಿಗೂ ವಿಷಯ ಗೊತ್ತಾಗ್ಲೇಬಾರ್ದು ಅಂತ ಒತ್ತಿ ಒತ್ತಿ ಹೇಳಿದ್ರು. ಸುಮ್ಮನವ್ರಿಗೆ ಅವ್ರ ಮನೇಲಿ ಸೂಟ್ ಕೇಸ್ ಇಡೋದು ಬೇಡ ಅಂತ ಹೇಳಿದಿರಲ್ವಾ? ಹೌದು ತೀರ್ಥ, ಹಾಗೆ ಕಾಲೋನಿಲಿ ಯಾರ್ದಾದ್ರೂ ಬೇರೆಯವ್ರ ಮನೆಯಲ್ಲಿ, ನೀನ್ ನಂಬೋ ಅಂತವ್ರ ಮನೇಲಿ ಇಡು ಅಂತ ಹೇಳಿದ್ದೀನಿ. ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ದೀನಿ. ಅದಕ್ಕೆ ಸಾಹೇಬ್ರೆ ನಾನು ದೇವಯ್ಯನ ಮನೇಲಿ ಇಟ್ಟಿದ್ದು. ಆದರೆ ದೇವಯ್ಯನ್ಗೆ ನಾನು ಏನಿಟ್ಟೆ ಅಂತ ಗೊತ್ತಿರಲಿಲ್ಲ. ಬಹುಶಃ ಈಗ ಗೊತ್ತಾಗಿರ್ಬೇಕು. ನಾಳೆ ಮಾತಾಡಿ ಅವ್ರ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ರೆ ಕ್ಷಮೆ ಕೇಳ್ತೀನಿ ಸಾಹೇಬ್ರೆ. ಸುಮ್ಮನವ್ರೆ, ನಾನು ಕ್ಷಮೆ ಕೇಳಬೇಕು ಅಂತ ಹೇಳಿ ಇದರಲ್ಲಿ ನಿಮ್ದೇನು ತಪ್ಪಿಲ್ಲ. ಕೆಲಸನೂ ನಂದಾಗಿದ್ದು, ವಸ್ತುನೂ ನಂದಾಗಿತ್ತು. ನಾನೇ ಕ್ಷಮೆ ಕೇಳಬೇಕಲ್ವಾ? ನಮ್ಮಿಬ್ರು ಪರವಾಗಿ ಕ್ಷಮೆ ಕೇಳ್ತೀನಿ ಸಾಹೇಬ್ರೆ. ಸರಿ 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 ಸಾಹೇಬ್ರೆ, ಇನ್ಮುಂದೆ ಆದರೂ ನೀವು ಮಂಚದ ಮೇಲೆ ಮಲ್ಕೊಳ್ಳಿ, ನಾನು ಕೆಳಗಡೆ ಮಲ್ಕೋತೀನಿ. ನೋ,
ನಾನು ಕೆಳಗಡೆನೆ ಮಲ್ಕೋತೀನಿ, ನೀವು ಮಂಚದ ಮೇಲೇನೆ ಮಲ್ಕೋಬೇಕು. ಸಾಹೇಬ್ರೆ, ನೀವೆಷ್ಟೇ ಸಾಹೇಬ್ರೆ ಅಂತ ರಾಗ ಹೇಳಿದ್ರು ನಾನು ಕೆಳಗಡೆನೆ ಮಲ್ಕೋತೀನಿ, ನೀವು ಮಂಚದ ಮೇಲ್ಗಡೆನೆ ಮಲ್ಕೋಬೇಕು. ಗೊತ್ತಾಯ್ತಾ? ಸರಿ, ಹಾಗಾದ್ರೆ ನಾನು ಹೋಗಿ ಬಟ್ಟೆ ಬದಲಾಯಿಸ್ಕೊಬರ್ತೀನಿ ಸಾಹೇಬ್ರೆ. ಸುಮ್ಮನವ್ರು ನನ್ನ ಹತ್ರ ಸುಳ್ಳು ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅದಕ್ಕೆ ಸುಳ್ಳು ಹೇಳ್ತಾರದ? ಸುಮ್ಮನವ್ರಿಗೆ ಅವ್ರ ಮನೇಲಿ ಸೂಟ್ ಕೇಸ್ ಇಡೋದು ಬೇಡ ಅಂತ ಹೇಳಿದಿರಲ್ವಾ? ಹೌದು ತೀರ್ಥ, ಹಾಗೆ ಕಾಲೋನಿಲಿ ಯಾರ್ದಾದ್ರೂ ಬೇರೆಯವ್ರ ಮನೆಯಲ್ಲಿ ನೀನ್ ನಂಬೋ ಅಂತವ್ರ ಮನೇಲಿ ಇಡು ಅಂತ ಹೇಳಿದೀನಿ. ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದೀನಿ. ಛೇ, ನಾನೇ ಓವರ್ ಥಿಂಕ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಅದಕ್ಕೆ ಹಾಗೆ ಸುಳ್ಳು ಹೇಳಲ್ಲ. ಆದರೆ ಸೂಟ್ ಕೇಸ್ ವಿಚಾರದಲ್ಲಿ ಅದಕ್ಕೆ ಹೇಳಿದ್ದು ಏನು ಮ್ಯಾಚ್ ಆಗ್ತಾ ಇಲ್ವಲ್ಲ. ಯಾಕೋ ಈ ಸೂಟ್ ಕೇಸ್ ವಿಚಾರದಲ್ಲಿ ಅದಕ್ಕೆ ಅನುಮಾನ ಬರೋ ಹಾಗೆ ನೋಡ್ಕೋತಾ ಇದಾರಲ್ಲ, ಯಾಕೆ? ಅಮ್ಮ ಅಮ್ಮ, ಏನಪ್ಪ? ಒಂಚೂರು ಕಾಫಿ ಮಾಡ್ಕೊಡ್ತೀಯಾ? ಕಾಫಿನಾ? ಬೇಕಿತ್ತಮ್ಮ. ಆಗ್ಲೇ ಕಾಫಿ ಕುಡ್ದಿಯಲ್ಲೇನೋ, ಈಗ ಮತ್ತೆ ಕಾಫಿ ಅಂತಿದ್ಯಾ? ಯಾಕೆ ನಿಮ್ಮ ಅಪ್ಪನ ತರ ನಿಂಗೂ ಮರು ಶುರು ಆಯ್ತಾ? ಮರು ಅಲ್ಲಮ್ಮ, ಒಂಚೂರು ತಲೆ ಸಿಡಿತಾ ಇತ್ತು, ಅದಕ್ಕೆ ಇನ್ನೊಂದು ಕಪ್ ಕಾಫಿ ಕುಡಿಯೋಣ ಅಂತ. ಮಾಡ್ಕೊಡ್ತೀಯಾ? ಸರಿ, ಕಾಫಿ ಮಾಡ್ಕೊಡ್ತೀನಿ. ಇದನ್ನ ಸುಮ್ಮನ ರೂಮ್ಗೆ ಹೋಗಿ ಕೊಟ್ಬಿಡು. ಇದೇನಮ್ಮ ಧೂಪ ಇದ್ಲು, ಏನಕ್ಕಿದು? ಶೀತ ಆಗ್ಬಾರ್ದು ಸುಮ್ಮನಂಗೆ ಅಂತ. ಸುಮ್ಮನೆ ಅವ್ರಿಗೆ ಶೀತ ಆಗಿದ್ಯಾ? ನನ್ಗೇನು ಹೇಳೇ ಇಲ್ಲ. ಅಂದ್ರೆ ಅವ್ರಿಗೆ ಹುಷಾರಿಲ್ವಾ? ಅಮ್ಮ ಇದೆಲ್ಲ ಬೇಡ, ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಅಯ್ಯೋ, ಇರು ಆತರ ಏನೂ ಆಗಿಲ್ಲ, ಅವಳು ಹುಷಾರಾಗೇ ಇದ್ದಾಳೆ. ಹುಷಾರಾಗೇ ಇದ್ದಾರಾ? ಹಾ. ಮತ್ತಿದು? ಅವಳು ಗರ್ಭಿಣಿ ಅಲ್ವಾ, ತಲೆ ಸ್ನಾನ ಮಾಡ್ತಾ ಇದ್ದಾಳೆ. ಸರಿಯಾಗಿ ತಲೆ ಒರೆಸ್ಕೊಳ್ದಿದ್ರೆ ಶೀತ ಆಗತ್ತೆ, ಹಾಗಾಗ್ಬಾರ್ದು ಅಂತ ಇದನ್ನ ಕೊಡ್ತಾ ಇದ್ದೀನಿ ಅಷ್ಟೇ. ಓಹೋ, ಅಷ್ಟೇನಾ? ಅಷ್ಟೇ ಕಣಪ್ಪ. ನಾನು ಏನು ಅನ್ಕೋಬಿಟ್ಟೆ. ಕೊಡು. ಸರಿ, ಇದನ್ನ ನೀನ್ ತಗೊಂಡು ಹೋಗಿ ಅವಳು ಕೊಡು, ನಾನು ಕಾಫಿ ಮಾಡ್ಕೊಡ್ತೀನಿ. ಸಾಹೇಬ್ರೆ, ಸ್ನಾನ ಮಾಡ್ತಿದ್ದೀನಿ. ಓಕೆ, ಸ್ನಾನ ಮಾಡಿ. ಅದು ಅಮ್ಮ ಧೂಪ ಕೊಟ್ಟು ಕಳ್ಸಿದ್ದಾರೆ, ಸ್ನಾನ ಆದ್ಮೇಲೆ ತಗೊಳ್ಳಿ ಆಯ್ತಾ? ಇಲ್ಲೇ ಡೋರ್ ಹತ್ರ ಇಟ್ಟಿರ್ತೀನಿ, ಆಚೆ ಬರ್ಬೇಕಾದ್ರೆ ಹುಷಾರು. ಹಾ ಸರಿ ಸಾಹೇಬ್ರೆ. ಓಕೆ. ಸಿಕ್ತು. ಮಿಕ್ಸಿ. ಓಹ್, ಬೇಡ, ಮಿಕ್ಸಿಲಿ ಏನಾದರೂ ಹಾಕಿದ್ರೆ ಆ ಸೌಂಡಿಗೆ ಮನೆಯವ್ರು ಎಲ್ಲರೂ ಅಲರ್ಟ್ ಆಗಿಬಿಡ್ತಾರೆ. ಆಮೇಲೆ ಎಲ್ಲರೂ ಇಲ್ಲಿಗೆ ಬಂದರೂ ಬರ್ತಾರೆ. ಏನು ಮಾಡೋದು? ಧೂಪ ತಗೊಂತೆ, ಧೂಪ ಇವಾಗ ಚೆನ್ನಾಗಿ ತಗೋ. ಹೊಗೆಲೆ ಉಸಿರು ಕಟ್ಟಿ ಸಾಯ್ಬೇಕು ನೀನು. ಬಂದ್ಲು ಅನ್ಸುತ್ತೆ. ಅತ್ತೆಗೆ ನನ್ನ ಮೇಲೆ ಎಷ್ಟು ಪ್ರೀತಿ. ಶೀತ ಆಗಬಾರ್ದು ಅಂತ ಧೂಪ ಇಟ್ಟು ಹೋಗಿದ್ದಾರೆ. ಅದೇನಿದು ಇಷ್ಟೊಂದು ಘಾಟ್ ಇದೆಯಲ್ಲ? ಬಾಗ್ಲು ಬೇರೆ ಹಾಕಿದ್ದಾರೆ. ಅತ್ತೆ, ಅತ್ತೆ, ಸಾಹೇಬ್ರೆ, ಅಯ್ಯೋ ದೇವ್ರೆ, ಉಸಿರು ಕಟ್ಟಿದಾಗ ಆಗ್ತಿದೆಯಲ್ಲ. ಅತ್ತೆ, ಸಾಹೇಬ್ರಿ, ಸ್ವಲ್ಪ ಬಾಗ್ಲು ತೆಗೀರಿ. ಹೊಗೆ ಜಾಸ್ತಿ ಆಗಿದೆ, ನಂಗೆ ಉಸಿರು ಕಟ್ಟಿದಾಗ ಆಗ್ತಿದೆ, ಬಾಗ್ಲು ತೆಗೀರಿ. ಉಸಿರು ಕಟ್ಟಿದಂಗೆ ಆಗ್ತಿದ್ಯಲ್ಲ, ತಲೆ ಸುತ್ತದಂಗೆ ಆಗ್ತಿದೆ. ಅಯ್ಯೋ ದೇವ್ರೆ, ದೇವ್ರೆ, ಯಾರಾದ್ರೂ ಬಾಗ್ಲು ತೆಗೀರಿ. ಸಾಹೇಬ್ರಿ, ದಯವಿಟ್ಟು ಬನ್ನಿ.
ಸುಮ್ಮನೆ ಸುಮ್ಮನೆ ಅಮ್ಮ ಅರೆ ಏನಾಯ್ತು ಏನಾಯ್ತು ಅವಳಿಗೆ ಎತ್ಕೋ 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 ಅಮ್ಮ ಜಾಗ ಬಿಡಮ್ಮ ಸುಮ್ಮನೆ ಅಮ್ಮ ಸುಮ್ಮನೆ ಏನಾಯ್ತು? ಸುಮ್ಮನೆ ಏನಾಯ್ತು ಕಣ್ಬಿಡಿ ಸುಮ್ಮನವ್ರೆ. ಸುಮಾ ಪುಟ ನೀರು ತಗೋಬೋಗು. ಯಾಕೆ ರೂಮೆಲ್ಲ ಇಷ್ಟು ಘಾಟ್ ಇದೆ? ಅಯ್ಯೋ ಸುಮಾ ಹೇಳಮ್ಮ ಸುಮಾ ಸುಮಾ ಸುಮ್ಮನೆ ನೀರು ಕುಡಿ. ಸುಮಾ ಸುಮಾ ಏನಾಯ್ತು ನಿನ್ಗೆ? ಆರಾಮಾಗಿದ್ಯಾ ತಾನೆ? ಗೊತ್ತಿಲ್ಲ ಅಕ್ಕ, ಸಾಂಬ್ರಾಣಿ ಹೊಗೆ ತುಂಬಾ ಘಾಟು. ತುಂಬಾ ಘಾಟ್ ಆಯ್ತಾ? ಚೆನ್ನಾಗಿರ್ಲಿಲ್ವಾ ಸಾಂಬ್ರಾಣಿ? ನಾನೇ ಕೊಟ್ಟಿದ್ದು ಹೊಸದು, ಚೆನ್ನಾಗಿತ್ತು ಗೊತ್ತಾ? ಅಮ್ಮ ಅದ್ ಸಾಂಬ್ರಾಣಿ ಘಾಟ್ ತರ ಇರ್ಲಿಲ್ಲ, ಮೆಣಸಿನ ಘಾಟ್ ಇದ್ದಂಗಿತ್ತು. ಉಸಿರು ಕಟ್ದಂಗೆ ಆಗ್ತೈತೆ ಅನ್ಸುತ್ತೆ. ತೀರ್ಥ ಸುಮ್ಮನ ಆದಷ್ಟು ಬೇಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಕಣೋ. ಇರಮ್ಮ, ನಾನು ಇವಾಗಲೇ ಡಾಕ್ಟರ್ ಕಾಲ್ ಮಾಡ್ತೀನಿ. ಸಾಹೇಬ್ರೆ ಏನು ಬೇಡ, ನಾನು ಹುಷಾರಾಗಿದ್ದೀನಿ. ಈ ಧೂಪದ ಹೊಗೆ ಆಗಲ್ಲ ಅಂದ್ಮೇಲೆ ಸುಮ್ಮನೆ ಅದನ್ನ ಯಾಕೆ ಹಾಕಿಸ್ಕೋಬೇಕು ಅಂತೀರಿ? ಅಣ್ಣ ನಾನು ಹೇಳೋದು ಅರ್ಥ ಆಗ್ತಾ ಇಲ್ವಾ ನಿನ್ಗೆ? ಆ ಧೂಪದ ಘಾಟ್ ತರ ಇರ್ಲಿಲ್ಲ. ಏನನ್ನ ನೀನು, ಇವಾಗ ಎಲ್ಲಾದ್ರಲ್ಲೂ ಕೆಮಿಕಲ್ಸ್ ಮಿಕ್ಸ್ ಮಾಡಿರ್ತಾರೆ. ಯಾವ್ದನ್ನ ಹೇಗೆ ಅಂತ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಯಾವ್ದನ್ನ ಹೇಗಂತ ಕಂಡುಹಿಡಿಯೋದು? ನೋಡು, ಈಗ ಆದಾಗ್ಲೇ ಗೊತ್ತಾಗೋದು. ಇರ್ಬೋದು ಕಣೋ, ಹೇಳಕ್ಕಾಗಲ್ಲ. ಪುಟ ಆ ಪ್ಲೇಟ್ ತಗೋಬಾ. ಸುಮ್ಮನವ್ರೆ, ಹೊಗೆ ಆಗಲ್ಲ ಅಂದ್ರೆ ಬಾಗ್ಲಾಕ್ ಹಾಕೊಂಡಿದ್ರಿ? ನಾನ್ ಬಾಗ್ಲು ಹಾಕಿರ್ಲಿಲ್ಲ ಸಾಹೇಬ್ರೆ.